ನಮ್ಮ ಮುಂದಿನ ಸಾಧಕರ ಪರಿಚಯ ಆಗೋ ಹೊತ್ತು ಈಗ. ಶ್ರೀ ನವೀನ್ ರಾಮಚಂದ್ರ, ಮಾಲೀಕರು ಸ್ಯಾಮ್ ಟೂರಿಸ್ಟ್ ಪ್ರೈವೇಟ್ ಲಿಮಿಟೆಡ್, ಅವರ ಸಾಧನೆಯ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಐಷಾರಾಮಿ ಕಾರುಗಳು, ಅರಮನೆಯಂತಹ ಮನೆ, ವೈಭವ ಮನೆಯಲ್ಲಷ್ಟೇ ಅಲ್ಲ, ನವೀನ್ ರಾಮಚಂದ್ರರ ವ್ಯಕ್ತಿತ್ವದಲ್ಲೂ ಇದೆ, ಸಾಧನೆಯಲ್ಲೂ ಇದೆ. ತಂದೆ ಸರ್ಕಾರಿ ನೌಕರ, ಅವರಿಗೊಬ್ಬ 18 ವರ್ಷದ ಮಗ. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೀನಿ ಅಂತ ಬಂದ ಮಗನ ಮೇಲೆ ನಂಬಿಕೆ ಇಟ್ಟು ಮನೆಯ ಆಸ್ತಿ ಪತ್ರಗಳನ್ನೆಲ್ಲ ಕೊಟ್ಟರು. ಅಪ್ಪನ ಆಸ್ತಿ ಅಡವಿಟ್ಟು 3 ಟೆಂಪೋ ಟ್ರಾವೆಲರ್ಗಳ ಜೊತೆ ಶುರು ಮಾಡಿದ ಸಂಸ್ಥೆಯೇ ಸ್ಯಾಮ್ ಟೂರಿಸ್ಟ್ ಪ್ರೈವೇಟ್ ಲಿಮಿಟೆಡ್ ಈಗ ಹೆಮ್ಮರವಾಗಿ ನಿಂತಿದೆ. ಸಾವಿರಾರು ಜನರಿಗೆ ಉದ್ಯೋಗ ನೀಡಿರುವ ನವೀನ್ ರಾಮಚಂದ್ರ ಕಟ್ಟಿದ ಸಂಸ್ಥೆಯಲ್ಲೀಗ 3,000ಕ್ಕೂ ಹೆಚ್ಚು ಬಸ್ಸುಗಳಿವೆ. ತಂದೆ ಇಟ್ಟ ನಂಬಿಕೆ ಬಂಡವಾಳವಾದ್ರೆ ಮಾವ ಮಾರ್ಗದರ್ಶಕರಾದರು. 2003ರಲ್ಲಿ ಶುರುವಾದ ಸಂಸ್ಥೆ 2 ದಶಕಗಳ ಪಯಣ ಪೂರೈಸಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಪ್ರಾಣಿ ಪಕ್ಷಿಗಳನ್ನು ತಮ್ಮ ಮಕ್ಕಳಂತೆಯೇ ಕಾಣುವ ನವೀನ್ ಅವರ ಮನೆಯಲ್ಲಿ 500ಕ್ಕೂ ಹೆಚ್ಚು ಪಕ್ಷಿಗಳು ನೆಮ್ಮದಿಯಾಗಿ ಬದುಕುತ್ತಿವೆ. ದೇವರು ಹಸು ಎಂದೇ ಖ್ಯಾತವಾಗಿರುವ ಪುಂಗನೂರು ಹಸುಗಳು ಇವರ ಮನೆಯಲ್ಲಿ ಅಂಬಾ ಎನ್ನುತ್ತವೆ. ರಿಸ್ಕ್ ತೆಗೆದುಕೊಂಡ್ರೆ ರಾಜನಾಗಬಹುದು ಎನ್ನುವ ಹಲವು ಉದ್ಯಮಿಗಳಿಗೆ ಸ್ಫೂರ್ತಿಯಾಗಿರುವ ಡಾಕ್ಟರ್ ನವೀನ್ ಕುಮಾರ್ ಅವರಿಗೆ ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ. ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ 2026 ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಮತ್ತೊಮ್ಮೆ ನಾನು ಅತಿಥಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಅವರಿಗೆ ಪ್ರಶಸ್ತಿಯನ್ನ ಕೊಡಬೇಕಾಗಿ. ಬೆಂಗಳೂರು ಹುಟ್ಟಿ ಹಾಕಿದಂಥ ನಾಡಪ್ರಭು ಕೆಂಪೇಗೌಡ ಅವರ ಒಂದು ಜಾಗದಲ್ಲಿ ನಾನು ಒಬ್ಬ ಒಕ್ಕಲಿಗನಾಗಿ ಇವತ್ತು ಈ ಸಾಧನೆಗೆ ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ ನನಗೆ ನಾನು ತಗೊಂಡಿದ್ದೀನಿ ಅಂದರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ.